CJ ರಾಯ್ ಆತ್ಮಹತ್ಯೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಪ್ಲೀಸ್ ನನ್ನನ್ನು ಕಾಪಾಡಿ ಅಂತ ಇನ್ನೊಬ್ಬ ಉದ್ಯಮಿ ಕೇಳಿಕೊಳ್ತಾ ಇದ್ದಾರೆ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ಕಿರುಕುಳ ಆಗ್ತಾ ಇದೆ. ನಮ್ಮಂಥ ಉದ್ಯಮಿಗಳು ಬಿಸ್ನೆಸ್ಸನ್ನು ಮಾಡೋದು ಹೇಗೆ, ವ್ಯಾಪಾರವನ್ನು ಮಾಡೋದು ಹೇಗೆ, ನಮ್ಮನ್ನು ದಯವಿಟ್ಟು ಕಾಪಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ ಉದ್ಯಮಿ ಒಬ್ಬರು. ಈಗ ನರೇಂದ್ರ ಮೋದಿಯವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. CJ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ತಲೆಯಲ್ಲಿಟ್ಕೊಂಡು ಇನ್ನೊಬ್ಬ ಉದ್ಯಮಿ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಕಾಪಾಡಿ, ಪ್ಲೀಸ್ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ ಖ್ಯಾತ ಉದ್ಯಮಿ ಒಬ್ಬರು. ಈಗ ಪ್ಲೀಸ್ ಈ ಒಂದು IT ದಾಳಿಗಳಿಂದ ಅಥವಾ ತೆರಿಗೆ ದಾಳಿಗಳ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರಲ್ಲ ಆ ದಾಳಿಗಳಿಂದ ಕಾಪಾಡಿ. PM ಮೋದಿ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಅವರಿಗೆ ಮೋಹನ್ ದಾಸ್ ಪೈ ಅವರು ಮನವಿ ಮಾಡಿಕೊಳ್ತಾ ಇದ್ದಾರೆ. ರಾಯ್ ಅವರ ಒಂದು ಆತ್ಮಹತ್ಯೆ ಉದ್ಯಮ ಲೋಕಕ್ಕೇನೆ ಒಂದು ಶಾಕ್ ಕೊಟ್ಟಿದೆ. ನಾಗರಿಕರ ರಕ್ಷಣೆ ಎಲ್ಲಿದೆ ಇಲ್ಲಿ? ತಪ್ಪು ದಾಳಿಗಳಿಗೆ ಅಧಿಕಾರಿಗಳಿಗೆ ಶಿಕ್ಷೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ? ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಉದ್ಯಮಿ. ಈಗ ಮೋಹನ್ ದಾಸ್ ಪೈ ಅವರು ಕೇಳ್ಕೊಳ್ತಾ ಇದ್ದಾರೆ. ಅವರು ಕೂಡ ಒಬ್ಬ ದೊಡ್ಡ ಉದ್ಯಮಿನೇ. ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ರೀತಿ ಇಲ್ಲ ಸಲ್ಲದ ದಾಳಿಗಳನ್ನು ಮಾಡ್ತಾ ಇದ್ದಾರೆ, ಸುಮ್ಮನೆ ದಾಳಿಗಳನ್ನು ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ ಉದ್ಯಮಿಗಳನ್ನು. ಯಾಕೆ? ಜಾಸ್ತಿ ಕಿರುಕುಳವನ್ನು ಕೊಡಲಾಗ್ತಾ ಇದೆ, ಅದರಿಂದ ನಮ್ಮ ಮನಸ್ಥಿತಿ ಹಾಳಾಗ್ತಾ ಇದೆ, ನಾವು ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ, ಸಾವಿನ ದಾರಿಯನ್ನು ನೋಡಬೇಕಾಗಿದೆ, ದಯವಿಟ್ಟು ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಅಂತಂದರೆ ನೀವು CJ ರಾಯ್ ಅವರ ಆತ್ಮಹತ್ಯೆಯನ್ನು ನೋಡಿದ್ರಲ್ಲ, ಅವರು ಈ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳೇನು ದಾಳಿ ಮಾಡಿದ್ರಲ್ಲ ಆ ದಾಳಿಯಿಂದಾನೇ ಬೇಸತ್ತು ಭಯಗೊಂಡು ಇನ್ನೊಂದು ಮತ್ತೊಂದು ಅದಕ್ಕೇನು ಸಾವನ್ನಪ್ಪಿದ್ದಾರೆ. ಅವರ ಕಿರುಕುಳದಿಂದಾನೇ ಸಾವನ್ನಪ್ಪಿದ್ದಾರೆ ಅಂತ ಏನು ಆರೋಪ ಕೇಳಿ ಬರ್ತಾ ಇದೆ. ಅದು ನಮಗೂ ಕೂಡ ಅದೇ ರೀತಿಯಾಗಿ ಅನ್ನಿಸ್ತಾ ಇದೆ. ದಯವಿಟ್ಟು ನಮ್ಮನ್ನು ಕಾಪಾಡಿ, ನಮಗೆ ಇರೋಕ್ಕಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ. PM ಮೋದಿ ಮತ್ತು ವಿತ್ತ ಸಚಿವೆಗೆ ಮೋಹನ್ ದಾಸ್ ಪೈ ಅವರು ಮನವಿ ಮಾಡಿದ್ದಾರೆ. ದಯವಿಟ್ಟು ಈ ವಿಚಾರದಲ್ಲಿ ನೀವೇನಾದರೂ ಒಂದು ಸ್ಟ್ಯಾಂಡ್ ತಗೊಳ್ಳಿ. ನಮ್ಮಂಥ ಉದ್ಯಮಿಗಳ ಮೇಲೆ ಸುಮ್ಮನೆ ದಾಳಿ ಆಗ್ತಾ ಇದೆ, ವಿನಾಕಾರಣ ದಾಳಿ ಮಾಡ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ಕಿರುಕುಳ ಆಗ್ತಾ ಇದೆ, ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ, ನಾವು ಬದುಕೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಈ ರೀತಿಯ ಕಿರುಕುಳ ಯಾಕೆ ನಮ್ಮ ಮೇಲೆ? ರಾಯ್ ಅವರ ಸಾವು ಏನಿದೆ ಅದು ಉದ್ಯಮ ಲೋಕಕ್ಕೇನೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಅದರಿಂದ ನಾವು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಯಾರು ಅಂತ ಯೋಚನೆ ಮಾಡಬೇಕಾಗಿದೆ. ಈ ರೀತಿಯಾಗಿ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನಾಗರಿಕರ ರಕ್ಷಣೆ ಎಲ್ಲಿದೆ ಇಲ್ಲಿ? ನಮ್ಮ ರಕ್ಷಣೆಗೆ ಯಾರೂ ಕೂಡ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿಯಾದಂಥ ಒಂದು ನಡೆಯನ್ನು ನಡೆದುಕೊಳ್ತಾ ಇದ್ದಾರೆ? ಅಧಿಕಾರಿಗಳನ್ನು, ಕೆಲವೊಂದು ಇಲಾಖೆಗಳನ್ನು ನಮಗೆ ಕಿರುಕುಳ ಕೊಡೋಕ್ಕಂತಾನೆ ಬಳಸ್ತಾ ಇದ್ದಾರೆ. ಇದು ಸರಿಯಲ್ಲ. ತಪ್ಪು ದಾಳಿಗಳಿಗೆ ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದು ಯಾವಾಗ? ಶಿಕ್ಷೆ ಆಗೋದು ಯಾವಾಗ? ಶಿಕ್ಷೆ ಏನಾದರೂ ಆಗಿದೆಯಾ? ಇಲ್ಲ. ನಾವು ಎಲ್ಲದಕ್ಕೂ ಕೂಡ ಭಯಪಟ್ಕೊಂಡೇ ಬದುಕಬೇಕಾ? ನಮ್ಮ ವ್ಯಾಪಾರವನ್ನು ನಾವು ಮಾಡ್ಕೊಳ್ಳೋಕ್ಕೆ, ನಮ್ಮ ಬಿಸ್ನೆಸ್ಸನ್ನು ನಾವು ನಡೆಸೋಕ್ಕೆ ನಮಗೆ ಅಧಿಕಾರ ಇಲ್ವಾ? ನಾವು ಎಲ್ಲ ರೀತಿಯಾಗಿ ಸರಿಯಾಗಿದ್ದರೂ ಕೂಡ, ಟ್ಯಾಕ್ಸ್ ಪೇ ಮಾಡಿದ್ರು ಕೂಡ ನಮ್ಮ ಮೇಲೆ ಈ ರೀತಿಯಾದಂತಹ ದಾಳಿಗಳು ಆಗ್ತಾ ಇದೆ. ನಮ್ಮನ್ನು ಬೇಕಂತಾನೆ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ನರೇಂದ್ರ ಮೋದಿಯವರು ಕೂಡ ಈ ಒಂದು ವಿಚಾರವಾಗಿ ಗಮನ ಹರಿಸಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.